ಇವತ್ತು ಒಂದು ವಿಶೇಷವಾದ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅಜಿತ್ ಹನುಮಕ್ಕನವರ್, ಈಗಾಗಲೇ ನೀವು ಹೆಸರು ಕೇಳಿರ್ತೀರ. ಆ ಪತ್ರಿಕೋದ್ಯಮ ಆಗಿರಲಿ ಅಥವಾ ಟಿ ವಿ ನೋಡೋದಾಗಿರಲಿ, ಈ ಹೆಸರಂತೂ ಭಾಳ ಚಿರಪರಿಚಿತ. ಅಜಿತ್ ಹನುಮಕ್ಕನವರ್ ಸದ್ಯದ ಕನ್ನಡ ಪತ್ರಿಕೋದ್ಯಮದ ಭಾಳ ದೊಡ್ಡ ಹೆಸರು. ಆತನ ಮಾತಿನ ಶೈಲಿಗೆ, ಆತನ ವಿಚಾರ ಮಂಡನೆಗೆ ಮನಸೋತ ಕೋಟ್ಯಾಂತರ ಜನ ಕರ್ನಾಟಕದಲ್ಲಿದ್ದಾರೆ. ಯಾಕಂದರೆ ಅಜಿತ್ ಹನುಮಕ್ಕನವರ್ ಅನ್ನೋ ಪತ್ರಕರ್ತ ವಿಷಯಗಳನ್ನು ನಿರೂಪಿಸೋ ರೀತಿ ಇದೆಯಲ್ಲ, ಅದೇ ಆಗಿರುತ್ತೆ. ಒನ್ ಸೈಡೆಡ್ ಅಲ್ಲ ನಾನು ಅಂತ ಹೇಳ್ತಾನೆ ಆತ ತನ್ನದೇ ಮೂಗಿನ ನೇರಕ್ಕೆ ಅಭಿಪ್ರಾಯಗಳನ್ನು ರೂಪಿಸೋದ್ರಲ್ಲಿ ಯಶಸ್ವಿಯಾದಂತಹ ಪತ್ರಕರ್ತ. ಆ ಕಾರಣಕ್ಕೇ ಆತನಿಗೆ ಇಷ್ಟವಾದ, ಆತ ಬೆಂಬಲಿಸ್ತಕ್ಕಂಥ ಮೋದಿ ಮತ್ತು ಆ ಟೀಮ್ನ ಪಾಲಿಗೆ ಈಗಲೂ ಕೂಡ ಹಾಟ್ ಫೇವರೆಟು ಈ ಅಜಿತ್ ಹನುಮಕ್ಕನವರು. ಈಗ ಅಜಿತ್ ಹನುಮಕ್ಕನವರ ಹೊಸ ಹಗರಣವೊಂದು ತೊಳಗಾಕೊಂಡು ಸುದ್ದಿ ಮಾಡ್ತಾ ಇರ್ತಕ್ಕಂಥ ಮನುಷ್ಯನ ಈಗ ಖುದ್ದು ಸುದ್ದಿ ಆಗ್ತಕ್ಕಂಥ ಕಾಲ ಬಂದೋಗಿದೆ. ಏನದು ಹಗರಣ? ರೈಟ್ ಮೀಡಿಯಾ ಟೆಕ್ ಇದೊಂದು ಸಂಸ್ಥೆ. ಇದಕ್ಕೂ ಅಜಿತ್ ಹನುಮಕ್ಕನವ್ರಿಗೂ ಏನು ಸಂಬಂಧ ಅನ್ನೋದನ್ನು ಒಂದೊಂದಾಗಿ ಹೇಳ್ತೀವಿ, ನೋಡ್ತಾ ಹೋಗಿ. ರೈಟ್ ಮೀಡಿಯಾ ಟೆಕ್ ಅನ್ನೋ ಸಂಸ್ಥೆ ಈಗ ಯಾಕೆ ಸುದ್ದಿ ಮಾಡ್ತಾ ಇದೆ? ಯಾಕಂದರೆ ಈ ಸಂಸ್ಥೆ ಕೋಟಿ ಭ್ರಷ್ಟಾಚಾರ ಮಾಡಿ ತಗಲಾಕೊಂಡಿದೆ. ಈಗ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿದೆ, ಅದನ್ನು ಮುಚ್ಚಾಕೋಕ್ಕೆ ಯಾರ್ಯಾರು ಸಹಾಯ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಒಂದೇ ಕಾಲಕ್ಕೆ, ಅಂದರೆ ಏಕಕಾಲಕ್ಕೆ ರಾಮಭಕ್ತ ಮತ್ತು ಗಾಂಧಿ ಭಕ್ತರ ಕಥೆಗಳು ಬಯಲಾಗ್ತಾ ಹೋಗ್ತವೆ. ರಾಮಭಕ್ತ, ಮೋದಿ ಭಕ್ತ ಹನುಮಕ್ಕನವರು ಹಾಗೂ ಗಾಂಧಿ ಭಕ್ತ ಕಾಂಗ್ರೆಸ್ನ ಫೈರ್ ಬ್ರ್ಯಾಂಡ್ ಸಂತೋಷ್ ಲಾಡ್ ಹೇಗೆ ಒಬ್ಬರಿಗೊಬ್ಬರು ಪೂರಕವಾಗಿ ಅಂತ ಈ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡೇ ಮಜಾ ತಗೊಬೇಕು. ಟಿ ವಿಲಿ ನೋಡಿದ್ರೆ ಸಂತೋಷ್ ಲಾಡು ಅಜಿತ್ ಮೇಲೆ ಎಗೆದು ಬೀಳ್ತಾರೆ. ಅಜಿತ್ ಸಂತೋಷ್ ಲಾಡ್ ಬಗ್ಗೆ ಗಂಟೆಗಟ್ಟಲೆ ಸ್ಟೋರಿ ಮಾಡ್ತಾರೆ. ಆದರೆ ಈ ರೈಟ್ ಮೀಡಿಯಾ ಟೆಕ್ ಸಂಸ್ಥೆ ಮೂಲಕ ಇವರು ಹೇಗೆ ಒಂದೇ ದೋಣಿಯ ಪಯಣಿಗರು ಅಂತ ನೋಡಿದ್ರೆ ಜನರನ್ನು ಹೇಗೆ ಮಂಗ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಈ ರೈಟ್ ಮೀಡಿಯಾ ಟೆಕ್ ಸಂಸ್ಥೆ ಇದೆಯಲ್ಲ, ಈ ಸಂಸ್ಥೆ ಸಹನಾ ಭಟ್ ಅನ್ನೋರದ್ದು. ಈ ಸಹನಾ ಭಟ್ ಯಾರು? ಅಜಿತ್ ಹನುಮಕ್ಕನವರಿದ್ದಾರಲ್ಲ, ಅವರ ಧರ್ಮಪತ್ನಿ. ಆಕೆನೇ ನಡೆಸ್ತಾ ಇರ್ತಕ್ಕಂಥ ಈ ಕಂಪನಿ ಈಗ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಎದುರಿಸ್ತಾ ಇದೆ. ಹೆಂಡತಿಯ ಬಿಸ್ನೆಸ್ ಬೆಳೆಸೋದಕ್ಕೆ, ಆ ಮೂಲಕ ಭ್ರಷ್ಟಾಚಾರ ಮಾಡೋದಕ್ಕೆ ತಾನು ಕೆಲಸ ಮಾಡ್ತಾ ಇರ್ತಕ್ಕಂಥ ಸುವರ್ಣ ಟಿ ವಿಯನ್ನು ಸಮರ್ಥವಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಈ ಅಜಿತ್ ಹನುಮಕ್ಕನವರು. ಈಗ ಆ ಹಗರಣ ಯಾವುದು ಅಂತ ನೋಡೋವಂತೆ. ದಾಖಲೆಗಳ ಪ್ರಕಾರ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಗೆ ಸೇರಿದಂಥ ಸರಬರಾಜುಗಳ, ಅಂದರೆ ಅಲ್ಲಿಗೆ ಸಪ್ಲೈ ಮಾಡಬೇಕಲ್ಲ, ಆ ಟೆಂಡರಲ್ಲಿ ಈ ರೈಟ್ ಮೀಡಿಯಾ ಟೆಕ್ ತಗೊಂಡಿತ್ತು. ಕಾರ್ಮಿಕ ಇಲಾಖೆಗೆ ಸೇರಿದಂಥದ್ದು ಇದು. ಕಾರ್ಮಿಕ ಇಲಾಖೆ ಅಂದರೆ ಯಾರು ಮಿನಿಸ್ಟ್ರು? ಮಾನ್ಯ ಸಂತೋಷ್ ಲಾಡ್ ಅವರ ಇಲಾಖೆಯಲ್ಲೇ ನಡೆದಿರ್ತಕ್ಕಂಥದ್ದು ಈ ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಕಂಪನಿ ಯಾವ ರೀತಿಯಲ್ಲಿ ಅಕ್ರಮ ಮಾಡ್ತು ಅದನ್ನು ನೋಡೋಣಂತೆ. ಅದು ಶುರುವಾಗೋದು ಕಾರ್ಮಿಕ ಸೆಸ್ ಅನ್ನೋ 1%. ನಾವೀಗೆಲ್ಲ ಟ್ಯಾಕ್ಸ್ ಕಟ್ತೀವಲ್ಲ, ಆ ಟ್ಯಾಕ್ಸ್ಗಳಲ್ಲಿ ನೀವು ಗಮನಿಸಿರಬೇಕು 1% ಸೆಸ್ ಅಂತ ಇರುತ್ತೆ. ಆ 1% ಕಾರ್ಮಿಕ ಸೆಸ್, ಅಂದರೆ ಕಾರ್ಮಿಕ ಕ್ಷೇಮಾಭಿವೃದ್ಧಿಗೆ, ಅವರ ಉದ್ಧಾರಕ್ಕೆ ಅಂತೇಳಿ ನಾವೆಲ್ಲ ಪರ್ಚೇಸ್ ಮಾಡುವಾಗ, ನಾವೆಲ್ಲ ಕೆಲಸ ಮಾಡುವಾಗ 1% ನಾವು ಕಟ್ತೀವಿ. ಆ ತೆರಿಗೆ ಹಣ ಇದೆಯಲ್ಲ, ಆ ತೆರಿಗೆ ಹಣದ ಮುಖಾಂತರ ಶುರುವಾಗ್ತಾ ಹೋಗುತ್ತೆ. ಆ 1% ಸೆಸ್ ಹಣ ಇದೆಯಲ್ಲ, ಅದೇ ಎಲ್ಲ ಸೇರಿ 20,000 ಕೋಟಿ ಆಗಿತ್ತು. ಆ 20,000 ಕೋಟಿ ಕಾರ್ಮಿಕ ಇಲಾಖೆಯಲ್ಲಿ ಇತ್ತು. ಆಗ ಕೋವಿಡ್ ಕಾಲ 2019-20 ಸಮಯ, ಆ ಕೋವಿಡ್ ಸಮಯದಲ್ಲಿ ಇದ್ದಂಥದ್ದು BJP ಸರ್ಕಾರದ ಕಾರ್ಮಿಕ ಸಚಿವ, ಆಗಿನ ಕಾರ್ಮಿಕ ಸಚಿವ ಯಾರು? ಶಿವರಾಮ್ ಹೆಬ್ಬಾರ್. ಆ ಶಿವರಾಮ್ ಹೆಬ್ಬಾರ್ ಅವರಿಗೆ ಆ 20,000 ಕೋಟಿ ಹಣನ ಹೇಗೆ ನುಂಗಬೇಕು, ಯಾಕೆಂತಂದ್ರೆ ಅವ್ರ ಜೊತೆ ಇದ್ದಂತಹ ಈ ಸುಧಾಕರ್ ಅವರೆಲ್ಲ ಸಿಕ್ಕಾಬಟ್ಟೆ ದುಡ್ಡು ಹೊಡಿಯುವಾಗ ನಾನು ಸುಮ್ಮನೆ ಕೂರಕ್ಕಾಗತ್ತಾ ಅಂತ ಅವ್ರಿಗೆ ಅನಿಸಿರ್ಬೋದು. ಆವಾಗ ಪ್ಲ್ಯಾನ್ ಮಾಡ್ತಾರೆ ಇವರು ಈ 20,000 ಕೋಟಿಯನ್ನು ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡುವಾಗ ಸಿಕ್ಕಿದ್ದೆ ಈ ಅಜಿತ್ ಹನುಮಕ್ಕನವರು. ಅಜಿತ್ ಹನುಮಕ್ಕನವರು ಹೆಂಡತಿ ಇದಾರಲ್ಲ, ಅವ್ರದ್ದು ರೈಟ್ ಮೀಡಿಯಾ ಟೆಕ್ ಸಂಸ್ಥೆ ಜೊತೆಗೆ ಈ ಅಕ್ರಮ ಕೆಲಸ ಮಾಡಿದ್ರೆ ನಾನು ಸೇಫು ಅಂತ ಈ ಶಿವರಾಮ್ ಹೆಬ್ಬಾರ್ ಎಲ್ಲ ನೀತಿ ನಿಯಮಗಳನ್ನು ಗಾಳಿಗೆ ತೂರಿ ಕೋಟಿ ದುಡ್ಡನ್ನು ತಾನೂ ತಿಂದು ಅಜಿತ್ ಹನುಮಕ್ಕನವ್ರ ಪತ್ನಿಯ ಸಂಸ್ಥೆಗೂ ಕೂಡ ಕೋಟ್ಯಾಂತರ ರೂಪಾಯಿ ದುಡ್ಡು ತಿನ್ನೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದು ಹೇಗೆ? ಟೆಂಡರ್ ಕರೀದೇನೆ ನೇರ ಕೆಲಸ ಕೊಟ್ಟಿದ್ದಾರೆ. ಟೆಂಡರ್ ಹಣ ಹೆಚ್ಚಾದಷ್ಟು ಸ್ಪರ್ಧೆ ಜಾಸ್ತಿ ಆಗುತ್ತೆ ಅಂತೇಳಿ ಟೆಂಡರ್ಗಳನ್ನು ಪೀಸ್ ಮಾಡಿ ಅದರ ಲೆಕ್ಕದಲ್ಲಿ ಕೊಳ್ಳೆ ಹೊಡೆದಿದ್ದಾರೆ. ಇನ್ನೂ ಬೇರೆ ಅಡ್ಡದಾರಿಗಳು ತುಂಬ ಕಥೆಗಳಿದ್ದಾವೆ ಇದರಲ್ಲಿ. ಅದು ಹೇಗೆ? ಕೋಟ್ಯಾಂತರ ರೂಪಾಯಿ ಕೆಲಸ ಆಗಬೇಕಿತ್ತಲ್ಲ, ಅವುಗಳನ್ನು ನ್ಯಾಯವಾಗಿ ಟೆಂಡರ್ ಕರೆದೆ ಅವುಗಳನ್ನು ಸ್ಪ್ಲಿಟ್ ಮಾಡಿ ಕಂಪ್ಯೂಟರ್ ಸರಬರಾಜು ಮೌಲ್ಯ, ಮೊದಲು ಇದು ಕಂಪ್ಯೂಟರ್ ಕೊಡ್ತಾರೆ, ಅದರದ್ದು ಎಷ್ಟು 3.68 ಕೋಟಿ. ಅದನ್ನು ಒಂದೇ ಟೆಂಡರ್ ಕರಿಬೋದಿತ್ತು, ಆದರೆ ಅವ್ರು ಹಾಗೆ ಮಾಡೋದಿಲ್ಲ. ಅದನ್ನು 4 ಭಾಗ ಆಗಿ ಡಿವೈಡ್ ಮಾಡ್ತಾರೆ. ಫೈಲ್ ಸಂಖ್ಯೆ 100, 101, 102 ಮತ್ತು 128 ಫೈಲ್ ಸಂಖ್ಯೆಗಳು. ಈ 4 ಭಾಗದಲ್ಲಿ ಡಿವೈಡ್ ಮಾಡಿ ಇವರು ಟೆಂಡರ್ ಅವಧಿಗೆ ಕೊಡ್ತಾರೆ. ಸಪ್ಲೈ ಮಾಡಿದ ನಂತರ ಟೆಂಡರ್ ಕರೆಯೋದು. ಬಹುಶಃ ನಿಮಗೆ ಅದು ಆಶ್ಚರ್ಯ ಆಗ್ಬೋದು, ಇದು ನಿಜ. ಆದರೆ ಯಾವ್ಯಾವುದನ್ನು ಇಂಟರ್ನೆಟ್, ವೈಫೈ, ರೂಟರು, ಸ್ವಿಚ್ಗಳು ಮತ್ತು ಏರಿಯಲ್ ಡಿವೈಸ್ಗಳು ಇವನ್ನೆಲ್ಲರೂ ಕೂಡ ಸಪ್ಲೈ ಮಾಡ್ತಾರೆ. ಆದರೆ ಟೆಂಡರ್ ಆಗಿರೋಲ್ಲ, ಮೊದಲೇ ಸಪ್ಲೈ ಕೊಟ್ಬಿಡ್ತಾರೆ ಇವರು.
ಇವುಗಳ ಮೌಲ್ಯ ಎಷ್ಟು? 9.14 ಕೋಟಿ. ಇವುಗಳನ್ನು ಹನ್ನೊಂದು ಭಾಗಗಳಾಗಿ ಡಿವೈಡ್ ಮಾಡಿಬಿಟ್ಟು ಕೆಲಸ ಕೊಡ್ತಾರೆ. ಅದು ಫೈಲ್ ಸಂಖ್ಯೆ 352ರಿಂದ 362. ನೀವೆಲ್ಲಾದರೂ ನೋಡಿದ್ದೀರಾ? ಮೊದಲು ಸಪ್ಲೈ ಮಾಡಿ ಅದಾದ ನಂತರ ಟೆಂಡರ್ ಕರೆಯೋದನ್ನು. ಆದರೆ ಅಜಿತ್ ಹನುಮಕ್ಕನವರೆಂಬ ಹೆಸರಿನ ಕಾರಣಕ್ಕೆ ಇದೆಲ್ಲ ಸಾಧ್ಯ ಆಗಿದೆ. ಇನ್ನು ಬಯೋಮೆಟ್ರಿಕ್ ಯೂನಿಟ್ ಕತೆ ಕೇಳಿ. ಬಯೋಮೆಟ್ರಿಕ್ ಯೂನಿಟ್ ಇದೆಯಲ್ಲ, ಅದರ ಕತೆ ಪ್ರತಿ ಯೂನಿಟ್ಗೆ 29,500 ರೂಪಾಯಿ ಬಿಲ್ ಮಾಡಿದ್ದಾರೆ. ಆದರೆ ಮಾರುಕಟ್ಟೆಲ್ಲ ಎಷ್ಟಕ್ಕೆ ಸಿಗುತ್ತೆ? 8,000ದಿಂದ 9,000. ಅಂದರೆ 9,000 ಅಂತ ಹೇಳ್ಕೊಳ್ಳಿ. 9,000ಕ್ಕೆ ಮಾರ್ಕೆಟಲ್ಲಿ ಚೆನ್ನಾಗಿರೋದೇ ಸಿಗ್ತಕ್ಕಂಥ ಬಯೋಮೆಟ್ರಿಕ್ಕಿಗೆ 29,500 ರೂಪಾಯಿ ಬಿಲ್ ಮಾಡ್ತದೆ ಇವರು. ಅದು ಒಟ್ಟು ಮೌಲ್ಯ ಎಷ್ಟು? 1,05,00,000. ಫೈಲ್ ಸಂಖ್ಯೆ ಯಾವುದು ಫೈಲ್ ಸಂಖ್ಯೆ ಅಂತಂದರೆ 199, 191. ಇನ್ನು ಆಲ್ ಇನ್ ಒನ್ ಕಂಪ್ಯೂಟರ್ ಸರಬರಾಜು. ಆಲ್ ಇನ್ ಒನ್ ಕಂಪ್ಯೂಟರ್ಗಳು ಅಂದರೆ ಒಳ್ಳೆ ನೀಟಾಗಿ ಕೆಲಸ ಮಾಡಲಿ ಕಾರ್ಮಿಕ ಇಲಾಖೆಯಲ್ಲಿ ಅಂತೇಳಿ. ಅದು ಮೌಲ್ಯ ಎಷ್ಟು? 1.65 ಕೋಟಿ. ಪ್ರತಿ ಯೂನಿಟ್ಗೆ 95,000. ಇದು ಫೈಲ್ ಸಂಖ್ಯೆ 233, 234. ಇನ್ನು ಲ್ಯಾನ್ ಇನ್ಫ್ರಾಸ್ಟ್ರಕ್ಚರ್, ಅದು ಮೌಲ್ಯ ಎಷ್ಟು ಆ ಕೆಲಸಕ್ಕೆ? 1.51 ಕೋಟಿ. ಫೈಲ್ ಸಂಖ್ಯೆ 61, 62. ಹೀಗೆ ನೀವು ನೋಡ್ತಾ ಹೋದರೆ ಎಲ್ಲವೂ ಕೂಡ ಡಿವೈಡ್ ಮಾಡಿ ಅಕ್ರಮ ಮಾಡಿರೋದೇ ಕಣ್ಣಿಗೆ ರಾಚತ್ತಂಗೆನೆ. ಇನ್ನು ಭಾಳ ಇಂಟ್ರೆಸ್ಟಿಂಗ್ ಅಂತಂದರೆ UPS ಮತ್ತು ಬ್ಯಾಟ್ರಿ. ಈಗ ನಮ್ಮ ಮನೇಲಿ ನಿಮ್ಮ ಮನೇಲಿ ಎಲ್ಲರ ಮೊದಲು ಕೂಡ UPS ಇದ್ದೇ ಇದೆ, ನಿಮ್ಗೆ ಗಮನಕ್ಕೆ ಬಂದೇ ಬರುತ್ತೆ. ಅದು ನಿಮ್ಗೇನು ಬಿಡಿಸಿ ಹೇಳಬೇಕಾಗಿಲ್ಲ. UPS ಮತ್ತು ಬ್ಯಾಟ್ರಿ ಕತೆ ನೋಡಿ ಇದೆ. ಪ್ರತಿ ಯೂನಿಟ್ಗೆ 2,86,000 ರೂಪಾಯಿ ಬಿಲ್ ಮಾಡಿದ್ದಾರೆ. ಎಷ್ಟು ಹೇಳಿ? 2,86,000 ರೂಪಾಯಿ. ಅದೇ ಮಾರ್ಕೆಟ್ ವ್ಯಾಲ್ಯೂ ನಿಮಗೂ ಕೂಡ ಗೊತ್ತಿರುತ್ತೆ. ಅದು ಕೇಳಿ 90,000ದಿಂದ 1,00,000ಕ್ಕೆ ನಿಮಗೆ UPS ಮತ್ತು ಒಳ್ಳೆ ಬ್ಯಾಟ್ರಿ ನಿಮಗೆ ಸಿಕ್ಬಿಡುತ್ತೆ. ಅದು ಇವ್ರು ಬಿಲ್ ಮಾಡಿರೋದು ಎಷ್ಟು? 2,86,000. ಅದು ಒಟ್ಟು ವ್ಯಾಲ್ಯೂ ಎಷ್ಟು? 1.64 ಕೋಟಿ. ಫೈಲ್ ಸಂಖ್ಯೆ 184 ಮತ್ತು 185. ಸ್ನೇಹಿತರೆ, ಇದಲ್ಲದೆ ಕಂಪನಿಯ ಮ್ಯಾನೇಜಿಂಗ್ ಪಾಲ್ದಾರ ಮೈಲಾರಿ ಬಸವಂತಪ್ಪ ಮಲಗದ್ ಅವರು ಅಜಿತ್ ಹನುಮಕ್ಕನವರ ಅವರ ಆಪ್ತ ಸ್ನೇಹಿತ. ಇವರ ಹೆಸರು ಕೂಡ GST ದಾಖಲೆಗಳಲ್ಲಿ ಪಾಲುದಾರ ಅಂದರೆ ಪಾರ್ಟ್ನರ್ ಆಗಿ ಕಾಣಿಸ್ಕೊಂಡಿದೆ. ಈ ಕಂಪನಿ ಕೂಡ ಒಬ್ಬ ಪ್ರಭಾವಿ ಕಾಂಗ್ರೆಸ್ ಸಚಿವರ ಬೇನಾಮಿ ಚಟುವಟಿಕೆಗಳಿಗೆ ರಿಲೇಷನ್ ಇಟ್ಕೊಂಡಿದೆ ಅನ್ನೋ ಮಾತು ಕೇಳಿಬರ್ತದೆ. ಆದರೆ ಯಾರು ಆ ಪ್ರಭಾವಿ ಕಾಂಗ್ರೆಸ್ ಸಚಿವರು? ಯಾವುದದು ಮುಖವಾಡ? ಅದೇನಾದ್ರು ಖುದ್ದು ಸಂತೋಷ್ ಲಾಡೇನಾ? ಗೊತ್ತಿಲ್ಲ. ಈಗ ಅವರೇ ತನಿಖೆ ಮಾಡಬೇಕಲ್ವಾ, ಹಾಗಾಗಿ ಅದನ್ನು ಅವರೇ ಹೇಳ್ಬೇಕಷ್ಟೇ. ಅಜಿತ್ ಹನುಮಕ್ಕನವರು RSS ಮತ್ತು ಮೋದಿ ಪರಿವಾರಕ್ಕೆ ಸೇರಿದ್ದೀನಿ ಅಂತ ಹೇಳ್ಕೊಳ್ತಿರ್ತಾರೆ. ಆದರೆ ವ್ಯವಹಾರದಲ್ಲಿ ಮಾತ್ರ ಕಾಂಗ್ರೆಸ್ ಮಿನಿಸ್ಟರ್ಗಳೊಂದಿಗೆ ಸಂಬಂಧ. ಹೇಗಿದೆ ನೋಡಿ ಇವರೆಲ್ಲ ಹೋರಾಟಗಳು. ಇದೆಲ್ಲದರ ನಡುವೆ ಇದು ತಪ್ಪು, ನಾನು ಇದಕ್ಕೆ ಅಪ್ರೂವಲ್ ಕೊಡಲ್ಲ ಅಂತ ಹೇಳಿದ್ದೆ ಯಾರು? ಕಿಯೋನಿಕ್ಸ್ನವರು. ಯಾವಾಗ ಅಪ್ರೂವಲ್ ಕೊಡಲ್ಲ ಕಿಯೋನಿಕ್ಸ್ನವರು ಅಂತ ಹೇಳಿದಾಗ ಇದೇ ಅಜಿತ್ ಹನುಮಕ್ಕನವರು ಅಪ್ರೂವಲ್ ಕೊಡಬೇಕಾಗಿತ್ತಲ್ಲ. ಕಿಯೋನಿಕ್ಸ್ MD ಅವ್ರ ಮೇಲೆ ಸ್ಟೋರಿ ಮಾಡಿ ಮಾನಸಿಕವಾಗಿ ಸಿಕ್ಕಾಬಟ್ಟೆ ಕೆದಗಳ ಕೊಟ್ಟಿದ್ದನ್ನು ನಾವು ಈಗಾಗಲೇ ನೋಡಿದ್ದೀವಿ. ನಿಮಗೆ ನೆನಪಿರ್ಬೇಕು, ಕಿಯೋನಿಕ್ಸ್ ಬಗ್ಗೆ ಸಿಕ್ಕಾಬಟ್ಟೆ TVಯಲ್ಲಿ ಸುದ್ದಿ ಆಗಿದ್ದು. ಆ ಕಿಯೋನಿಕ್ಸ್ ಬಗ್ಗೆ ಸುದ್ದಿ ಆಗೋ ಕಾರಣನೇ ಅವರ ಅಜಿತ್ ಹನುಮಕ್ಕನವರ ಹೆಂಡತಿಯ ಸಂಸ್ಥೆಗೆ ಅನುಕೂಲ ಮಾಡೋದಕ್ಕೋಸ್ಕರ. ಈತನ ಹಿಂಸೆ ತಡೆಯೋಕ್ಕಾಗದೇನೆ ಆ ಕಿಯೋನಿಕ್ಸ್ನ MD ಅಪ್ರೂವಲ್ ಕೊಟ್ಟಾಯಿತು. ಇದು ಅಜಿತ್ ಹನುಮಕ್ಕನವರ ಪತ್ರಿಕೋದ್ಯಮ. ಇದೆಲ್ಲದರ ಆಚೆಗೆ ಉಳಿಯೋ ಪ್ರಶ್ನೆ ಏನು? ಇದೆಲ್ಲದರ ಆಚೆಗೆ ಏನು ಉಳಿಯುತ್ತೆ ಪ್ರಶ್ನೆ ಅಂತಂದರೆ, ಕಾಂಗ್ರೆಸ್ ಪಾಲಿನ ಶೋಮ್ಯಾನ್ ಅಂತಲೇ ಹೇಳಬೇಕು, ಅದ್ಭುತ ಡಿಬೇಟ್ ಪಟು ಅಂತೆಲ್ಲ ಗುರುತಿಸ್ಕೊಂಡಿರ್ತಕ್ಕಂಥ ಈ ಸಂತೋಷ್ ಲಾಡ್ ಮೋದಿ ವಿರುದ್ಧ, ಸಂಘ ಪರಿವಾರದ ವಿರುದ್ಧ ವೀರಾವೇಶದಿಂದ ಮಾತಾಡ್ತಾರಲ್ಲ ಈ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಅವರು ಈ ಕೇಸಿನ ವಿಚಾರದಲ್ಲಿ ಏನು ಕ್ರಮ ಕೈಗೊಳ್ತಾರೆ? ಈ ಕೇಸಿನ ವಿಚಾರದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ತಾರೆ? ತಗೊಳ್ಳೋದಾಗಿದೆ ಇಷ್ಟೊತ್ತಿಗೆ ತಗೋಬೇಕಾಗಿತ್ತು. ಆದರೆ ಅವ್ರು ತಗೊಳ್ಳಲ್ಲ. ಅವ್ರದ್ದೇನಿದು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಿಂದೂ ಮುಸ್ಲಿಮು ಮೋದಿ ಅಮಿತ್ ಶಾ ಅಂತ ಶೋಪ್ ಮಾತಾಡ್ಕೊಂಡು ಅಜಿತ್ ಹನುಮಕ್ಕನವರ ಹೆಗಲ ಮೇಲೆ ಕೈ ಹಾಕೊಂಡು ತಿರುಗಾಡ್ತಾರಷ್ಟೇ. ಇನ್ನು ನಮ್ಮ ರಾಜಕೀಯ, ಇದು ನಮ್ಮ ಸಿದ್ಧಾಂತ, ಇದು ನೋಡಿ ಅಜಿತ್ ಹನುಮಕ್ಕನವರು ಹೇಳ್ಕೊಟ್ಟ ಪತ್ರಿಕೋದ್ಯಮ. ಧನ್ಯವಾದಗಳು.